ಕಾಯಕವೇ ಕೈಲಾಸ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮನ್ವಿತಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎತ್ಕೊಂಡ್ಬಿಡೋ ಅಷ್ಟರಲ್ಲಿ ಯಾರೂ ಇರಲಿಲ್ಲ ರೂಮಲ್ಲಿ. ರೂಮ್ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಅಂತ ಕಷ್ಟಪಟ್ಟು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ 11 ಆಗಿದ್ದು ಗೊತ್ತೇ ಆಗಲಿಲ್ಲ. ಫೈನಲಿ ರೂಮ್ ಕ್ಲೀನ್ ಆಗಿದೆ ಅನ್ನೋ ಅಷ್ಟರಲ್ಲಿ ಟೈಮ್ 1:30 ಆಗೋಗಿತ್ತು. ಆಮೇಲೆ ಗೊತ್ತಾಯ್ತು ನಾನು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಅಂತ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆದೆ. ದೇವ್ರಿಗೆ ಪೂಜೆ ಮಾಡೋಣ ಅಂತ ಗಿಡದಲ್ಲಿರೋ ಹೂವು ಕಿತ್ಕೊಬಂದು ದೇವ್ರ ಕಿವಿಗಿಟ್ಟೆ. ದೇವ್ರೇ ನಂಗೆ ಒಳ್ಳೇದು ಮಾಡಪ್ಪ, ಈ ಸಲನಾದ್ರೂ ಎಕ್ಸಾಮಲ್ಲಿ ಪಾಸ್ ಮಾಡಪ್ಪ ಅಂತ ಕೇಳ್ಕೊಳ್ಳೋ ಅಷ್ಟರಲ್ಲಿ ಟೈಮ್ 3:20 ಆಗೋಗ್ಬಿಟ್ಟಿತ್ತು. ಇಷ್ಟೊಂದೆಲ್ಲ ರೆಡಿಯಾಗಿ ಎಲ್ಗೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ಬಿಕಾಸ್ ನಾನು ಇವತ್ತು ಮೂವಿಗೆ ಹೋಗ್ತಾ ಇದ್ದೀನಿ. ಯಾವ ಮೂವಿಗೆ ಹೋಗ್ತಿದ್ದೀನಿ, ಯಾರ ಜೊತೆ ಹೋಗ್ತಿದ್ದೀನಿ ಅಂತ ನಿಮಗೆಲ್ಲ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಅಲ್ವಾ? ಸೊ ಸರ್ಪ್ರೈಸ್, ಲೆಟ್ಸ್ ಗೋ ಗೈಸ್. 4:30ಗೆ ಶೋ ಇದೆ ಅಂತ ಬೇಗ ರೆಡಿಯಾಗಿ ಹೊರಟ್ಬಿಟ್ಟೆ. ಸೊ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತಿದ್ದೀನಿ. ಬಟ್ ಯಾವ ಮೂವಿಗೆ ಹೋಗ್ತಿದ್ದೀನಿ ಅಂತ ಹೇಳಲ್ಲ. ಯಾವ ಮೂವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. VS ಸಿನಿಮಾ ಥಿಯೇಟರ್ ಹತ್ರ ಬಂದಿದ ತಕ್ಷಣ 4 ಟಿಕೆಟ್ಸ್ ತಗೊಂಡು ಅದಾದ್ಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ. ಮೂವಿ ಮಾತ್ರ ಮಸ್ತ್ ಆಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಿಕಾಸ್ ಯಾವ ಮೂವಿ ಅಂತ ನಾನು ನಿಮಗೆ ಹೇಳಲೇ ಇಲ್ಲ. ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಇದು ಯಾವ ಮೂವಿ ಅಂತ. ಎಸ್, ನಾವಿವತ್ತು ಮಾದೇವ ಮೂವಿಗೆ ಬಂದಿದ್ದೀವಿ. ಮೂವಿ ಮಾತ್ರ ಚಿಂದಿ ಗುರು, ಬಿಕಾಸ್ ಲಾಸ್ ಆಫ್ ಎಮೋಷನ್ಸ್ ಆರ್ ದೇರ್ ಇನ್ ದಿಸ್ ಮೂವಿ. ಅಂಡ್ ಪರ್ಸ್ನಲಿ ಹೇಳ್ಬೇಕು ಅಂತಂದ್ರೆ ವಿನೋದ್ ಸರ್ ಹಾಗೂ ಶ್ರುತಿ ಮ್ಯಾಮ್ ಅವರ ಆಕ್ಟಿಂಗ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನೂ ಯಾರ್ಯಾರೆಲ್ಲ ಈ ಮೂವಿ ನೋಡಿಲ್ಲ ಈಗಲೇ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲಾಸ್ ಆಫ್ ಲವ್.